ಕ್ರಿಸ್ತನಲ್ಲಿರುವ ಪ್ರೀತಿಯುಳ್ಳ ದೇವಜನರೇ, ಬನ್ನಿರಿ ದೇವರ ವಚನವನ್ನು ಧ್ಯಾನಿಸೋಣ. ಪ್ರೀತಿಯ ದೇವರ ಮಕ್ಕಳೇ, ಕ್ರಿಸ್ತಿಯ ಜೀವಿತ ಒಂದು ಆಕಸ್ಮಿಕವಾದಂತಹ ಘಟನೆ ಅಲ್ಲ. ಕ್ರಿಸ್ತಿಯ ಜೀವಿತವೆಂದರೆ ಸುದೀರ್ಘವಾದ ಒಂದು ಆತ್ಮಿಕ ಪ್ರಯಾಣವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಪಾಪದಿಂದ ಬಿಡಿಸಿ ರಕ್ಷಿಸಿದ ನಂತರ ನಮ್ಮನ್ನು ಹಾಗೆಯೇ ಬಿಟ್ಟು ಬಿಡುವುದಕ್ಕೆ ಬಯಸುವುದಿಲ್ಲ. ಅದಕ್ಕೆ ಬದಲಾಗಿ 3 ಹಂತಗಳಲ್ಲಿ ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ತರುವುದಕ್ಕೆ ದೇವರು ಬಯಸುತ್ತಾನೆ. ಒಂದು ಮಗು ಜನಿಸಿದ ನಂತರ ಆ ಮಗುವಿನ ಶಾರೀರಿಕವಾದ, ಮಾನಸಿಕವಾದ, ಆತ್ಮಿಕವಾದ ಬೆಳವಣಿಗೆ ಅತ್ಯವಶ್ಯ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನು ರಕ್ಷಣೆಯ ಅನುಭವಕ್ಕೆ ಬಂದ ನಂತರ ಅವನ ಜೀವಿತದಲ್ಲಿ ಬದಲಾವಣೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ರಕ್ಷಣೆ ಹೊಂದಿದ ನಂತರ ಮನುಷ್ಯನಲ್ಲಿ ಬದಲಾವಣೆ ಬರದೇ ಇದ್ದರೆ ಅದು ಆತ್ಮಿಕ ಜೀವಿತಕ್ಕೆ ಒಂದು ದೊಡ್ಡ ಅಪಾಯವನ್ನೇ ಉಂಟು ಮಾಡುತ್ತದೆ. ಹಾಗಾದರೆ ದೇವರು ಯಾವ ರೀತಿಯ ಬದಲಾವಣೆಯನ್ನು ನಮ್ಮ ಜೀವಿತದಲ್ಲಿ ತರುವುದಕ್ಕೆ ದೇವರು ಇಷ್ಟಪಡುತ್ತಾನೆ ಎಂಬುದನ್ನು ಪರಿಶುದ್ಧಾತ್ಮನ ಸಹಾಯದ ಮೂಲಕ ಧ್ಯಾನ ಮಾಡೋಣ. ಮೊದಲನೆಯದು ಸ್ಥಾನ ಬದಲಾವಣೆ. ಸ್ಥಾನ ಬದಲಾವಣೆ ರಕ್ಷಣೆಯ ಸಮಯದಲ್ಲಿ ಆಗುವಂತಹ ಒಂದು ಪ್ರಾಮುಖ್ಯವಾದಂತಹ ಬದಲಾವಣೆಯಾಗಿದೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಪ್ರೀತಿಯ ದೇವರ ಮಕ್ಕಳೇ, ಅಂಧಕಾರ ಅಥವಾ ಕತ್ತಲೆ ಅನ್ನುವಂಥದ್ದು ಪಾಪದ ದಾಸತ್ವವನ್ನು, ಭಯದ ವಾತಾವರಣವನ್ನು, ಅಪರಾಧದ ಭಾವನೆಯನ್ನು ಮತ್ತು ಅಶಾಂತಿಯ ಒಂದು ಸ್ಥಿತಿಯನ್ನು ಸೂಚಿಸುವಂಥದ್ದಾಗಿದೆ. ಈ ಸ್ಥಿತಿಯಿಂದ ದೇವರು ನಮ್ಮನ್ನು ಬದಲಾಯಿಸುವುದಕ್ಕೆ ಬಯಸುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 26ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳ್ತದೆ: ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು, ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಅಂದನು. ಪ್ರೀತಿಯ ದೇವರ ಮಕ್ಕಳೇ, ಅಪೊಸ್ತಲನಾದಂತಹ ಪೌಲನು ರಾಜನಾಗಿರುವ ಅಗ್ರಿಪ್ಪನ ಮುಂದೆ ಕರ್ತನಾದ ಯೇಸು ಕ್ರಿಸ್ತನು ಯಾತಕ್ಕಾಗಿ ನನ್ನನ್ನು ಕರೆದಿದ್ದಾನೆ, ಯಾತಕ್ಕಾಗಿ ನನ್ನನ್ನು ನೇಮಿಸಿದ್ದಾನೆ ಎಂಬುದನ್ನು ಕುರಿತು ಸಾಕ್ಷಿಯನ್ನು ಕೊಡುತ್ತಾ ಇದ್ದಾನೆ. ನಾವು ನೋಡ್ತೇವೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ. ಅಷ್ಟು ಮಾತ್ರವಲ್ಲ, ಸೈತಾನನ ಅಧಿಕಾರದಿಂದ ದೇವರ ಕಡೆಗೆ ತಿರುಗಿಸುವುದಕ್ಕೋಸ್ಕರ ದೇವರು ನನ್ನನ್ನು ಕರೆದಿದ್ದಾನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಬೆಳಕು ಅಂದರೆ
ಅದು ಸತ್ಯ, ಅದು ಪರಲೋಕದ ಸಮಾಧಾನ, ಸಂತೋಷ, ಒಂದು ನಿರೀಕ್ಷೆಯುಳ್ಳ ಜೀವಿತವಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಈ ಕತ್ತಲೆಯ ಸ್ಥಿತಿಯನ್ನು ದೂರ ತಳ್ಳಿ ಬೆಳಕಿನ ರಾಜ್ಯದ ಕಡೆಗೆ ದೇವರು ನಮ್ಮನ್ನು ನಡೆಸುತ್ತಾನೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನು ತಾನು ತಿಳಿಯದ ರೀತಿಯಲ್ಲಿ ಸೈತಾನನ ಅಧಿಕಾರಕ್ಕೆ, ಸೈತಾನನ ಪ್ರಭಾವಕ್ಕೆ ಒಳಗಾಗಿರ್ತಾನೆ. ಆ ಸೈತಾನನ ಅಧಿಕಾರದಿಂದ, ಪ್ರಭಾವದಿಂದ ಅವನನ್ನು ಬಿಡಿಸಿ ಕ್ರಿಸ್ತನ ರಾಜ್ಯಕ್ಕೆ, ಬೆಳಕಿನ ರಾಜ್ಯಕ್ಕೆ ಅವರನ್ನು ವಾರಸುದಾರರನ್ನಾಗಿ ದೇವರು ಮಾಡ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಇಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಸ್ಥಾನ ಏನಾಗ್ತದೆ? ಬದಲಾವಣೆ ಆಗ್ತದೆ. ಸೈತಾನನ, ಆತನ ದೂತರ ಸಂಗಡ ನಮ್ಮನ್ನು ಇರುವುದಕ್ಕೆ ದೇವರು ಬಿಡದೆ ದೇವರ ಕುಟುಂಬದೊಟ್ಟಿಗೆ ನಾವಿರಲಿಕ್ಕೆ ದೇವರು ಸಹಾಯ ಮಾಡ್ತಾನೆ. ಆ ಒಂದು ಉದ್ದೇಶಕ್ಕಾಗಿಯೇ ದೇವರು ನನ್ನನ್ನು ಕರೆದು ನೇಮಿಸಿದ್ದಾನೆಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಕ್ರಿಸ್ತನನ್ನು ನಮ್ಮ ಹೃದಯದೊಳಗೆ ಬರಮಾಡಿಕೊಂಡು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುವಾಗ ನಮ್ಮ ಸ್ಥಾನ ಬದಲಾಗ್ತದೆ. ಕತ್ತಲೆಯ ರಾಜ್ಯವನ್ನು ಬಿಟ್ಟು ಯೇಸು ಕ್ರಿಸ್ತನ ಬೆಳಕಿನ ರಾಜ್ಯಕ್ಕೆ ನಾವು ವಾರಸುದಾರರಾಗ್ತೇವೆ. ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಂತಹ ಇಸ್ರಾಯೇಲರು ಬಿಡುಗಡೆ ಬಂದಿದ್ದು ತಮ್ಮ ಸ್ವಂತ ಶಕ್ತಿಯಿಂದಲ್ಲ, ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದಲ್ಲ, ದೇವರ ಶಕ್ತಿಯಿಂದಲೇ ಅವರು ಐಗುಪ್ತ ದಾಸತ್ವವನ್ನು ಬಿಟ್ಟು ಹೊರಬರಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿ ಒಬ್ಬ ಮನುಷ್ಯ ತನ್ನ ಸ್ವಂತ ಶಕ್ತಿಯಿಂದ, ತನ್ನ ಸ್ವಂತ ಜ್ಞಾನದಿಂದ, ತನ್ನ ಸ್ವಂತ ಬಲದಿಂದ, ಪರಾಕ್ರಮದಿಂದ ಪಾಪವನ್ನು ಬಿಟ್ಟು ಹೊರಬರಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ರಕ್ತದ ಶಕ್ತಿ ಮಾತ್ರ ಒಬ್ಬ ಮನುಷ್ಯನನ್ನು ಪಾಪದಿಂದ ಬಿಡಿಸಿ ಹೊರತರುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಆ ಪಾಪದ ದಾಸತ್ವದಿಂದ ಹೊರ ಬರಮಾಡಿದ ನಂತರ ನಮ್ಮ ಜೀವಿತದಲ್ಲಿ ಒಂದು ಸ್ಥಾನ ಬದಲಾವಣೆ ಆಗುವುದಂತೂ ನಿಶ್ಚಯ. ಸುಮಾರು 20 ವರ್ಷಗಳ ಕಾಲದಿಂದಲೂ ಸೆರೆಮನೆಯಲ್ಲಿದ್ದಂತಹ ಒಬ್ಬ ಕೈದಿಯನ್ನು ಆ ದೇಶದ ಅರಸನು ಕ್ಷಮಿಸಿ ಸೆರೆಮನೆಯಿಂದ ಆತನನ್ನು ಬಿಡಿಸುತ್ತಾನೆ. ತದನಂತರ ಅವನ ಹೆಸರು, ಅವನ ಜೀವಿತ, ಅವನ ಸ್ವಭಾವ ಸಂಪೂರ್ಣವಾಗಿ ಬದಲಾಗ್ತದೆ. ಸಮಾಜಕ್ಕೆ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಅವನು ಮಾರ್ಪಡುತ್ತಾನೆ. ಅದೇ ರೀತಿಯಾಗಿ ದೇವರು ನಮ್ಮ ಸ್ಥಾನವನ್ನು ಬದಲಾಯಿಸಲಿಕ್ಕೆ ದೇವರು ಇಷ್ಟಪಡುತ್ತಾನೆ. ರಕ್ಷಣೆ ಎಂದರೆ ಕೇವಲ ಪಾಪ ಕ್ಷಮಾಪಣೆ ಅಲ್ಲ. ನೀವು ನಿಮ್ಮ ರಾಜ್ಯವನ್ನು, ನಿಮ್ಮ ಸ್ಥಾನವನ್ನು ನೀವು ಬದಲಾಯಿಸಿರುತ್ತೀರಿ. ಅಂದರೆ ಕ್ರಿಸ್ತನ ರಾಜ್ಯಕ್ಕೆ ನೀವು ಸೇರಿರುತ್ತೀರಿ. ಅದರ ಅರ್ಥ ಪರಲೋಕ ರಾಜ್ಯದ ಪೌರತ್ವವನ್ನು ನೀವು ಹೊಂದಿಕೊಂಡಿದ್ದೀರಿ ಎಂದು ಅರ್ಥ. ಇಂತಹ ಸಂದರ್ಭದಲ್ಲಿ ನಾವು ಇನ್ನೂ ಹಳೆಯ ಜೀವಿತದಲ್ಲಿಯೇ ಜೀವಿಸುತ್ತಿದ್ದೇವಾ? ಯೇಸು ಕ್ರಿಸ್ತನು ನಮ್ಮ ರಾಜ್ಯನಾಗಿದ್ದಾನ? ಆತನ ರಾಜ್ಯದಲ್ಲಿ ನಾವಿದ್ದೇವಾ ಅನ್ನುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಎರಡನೆಯದು ಸ್ವಭಾವದ
ಬದಲಾವಣೆ. ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ರಕ್ಷಣಾ ಮಾರ್ಗಕ್ಕೆ ಬಂದ ನಂತರ ದಿನದಿಂದ ದಿನಕ್ಕೆ ನಮ್ಮ ಜೀವಿತ ಮತ್ತು ನಮ್ಮ ಸ್ವಭಾವಗಳು ಬದಲಾಗಬೇಕು, ಅಂದರೆ ರೂಪಾಂತರವಾಗಬೇಕು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ ಹೇಳ್ತದೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ಪ್ರೀತಿಯ ದೇವರ ಮಕ್ಕಳೇ, ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಎಂದು ನಾಶವಾಗದೇ ಇರತಕ್ಕಂತಹ ರಕ್ಷಣೆಯ ಅನುಭವಕ್ಕೆ ಬಂದ ನಂತರ ನಿಮ್ಮ ಸ್ವಭಾವಗಳು ಬದಲಾಗಬೇಕು, ನಿಮ್ಮ ಯೋಚನೆಗಳು ಬದಲಾಗಬೇಕು, ನಿಮ್ಮ ದೃಷ್ಟಿಯ ಕೋನ ಬದಲಾಗಬೇಕು. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಒಂದು ಸಾರೂಪ್ಯಕ್ಕೆ ನಾವು ಬರಬೇಕು. ಅಂದರೆ ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಗುಣಲಕ್ಷಣಗಳು ನಮ್ಮಲ್ಲಿಯೂ ಸಹ ಇರಬೇಕು. ಇಲ್ಲದೇ ಇದ್ದರೆ ಖಂಡಿತವಾಗಿ ನಮ್ಮ ಬದುಕಿನಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಪ್ರೀತಿಯ ದೇವರ ಮಕ್ಕಳೇ, ರಕ್ಷಣಾ ಮಾರ್ಗಕ್ಕೆ ಬಂದ ನಂತರ ಇಹಲೋಕವನ್ನು ಬಿಟ್ಟು ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗ್ತೇವೆ. ಆದ ಕಾರಣ ಇಹಲೋಕ ಭಾವಕ್ಕೆ ಅನುಸಾರವಾಗಿ ನಾವು ನಡೆಯಬಾರದು. ನಾವು ನೂತನ ಮನಸ್ಸನ್ನು ಹೊಂದಿಕೊಂಡು, ನೂತನ ಹೃದಯವನ್ನು ಹೊಂದಿಕೊಂಡು ಪರಲೋಕ ಭಾವವುಳ್ಳವರಾಗಿರಬೇಕು. ಕ್ರಿಸ್ತನ ಬಳಿಗೆ ಬಂದ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವಗಳು ಶತಸಿದ್ಧ ಬದಲಾಗಲೇಬೇಕು. ಅದನ್ನು ದೇವರು ಬಯಸ್ತಾನೆ. ಅಂದರೆ ನಮ್ಮ ಸ್ವಭಾವಗಳು ಬದಲಾಗಬೇಕು ಅಂದರೆ ನಾವು ಪರಿಶುದ್ಧಾತ್ಮನ ಸಹಾಯದ ಮೂಲಕ ಪ್ರತಿನಿತ್ಯ ದೇವರ ವಚನಗಳನ್ನು ಧ್ಯಾನಿಸಬೇಕು. ದೇವರ ವಚನ ನಮ್ಮ ಜೀವಿತವನ್ನು, ನಮ್ಮ ಸ್ವಭಾವಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ನೆಲದಲ್ಲಿ ಹರಿದಾಡುವಂತಹ ಒಂದು ಹುಳು ಅದು ಚಿಟ್ಟೆಯಾಗಿ ಮಾರ್ಪಟ್ಟು ಆಕಾಶದಲ್ಲಿ ಹಾರಾಡುವುದಕ್ಕೆ ಪ್ರಾರಂಭ ಮಾಡ್ತದೆ. ಅದೇ ರೀತಿ ಒಬ್ಬ ಕ್ರೈಸ್ತನು ಚಿಂತೆಗಳಲ್ಲಿ, ಸ್ವಭಾವಗಳಲ್ಲಿ ಆತನು ಬದಲಾಗಬೇಕು. ನಿಜವಾಗಿ ಕ್ರೈಸ್ತನು ಎಷ್ಟು ಮಾತ್ರಕ್ಕೂ ಹಳೆಯ ಚಿಂತೆಗಳಲ್ಲಿ, ಹಳೆಯ ಸ್ವಭಾವಗಳಲ್ಲಿ, ಹಳೆಯ ಯೋಚನೆಗಳಲ್ಲಿ ಅವನು ನಿಲ್ಲಬಾರದು. ರೂಪಾಂತರ ಹೊಂದಿದಂತಹ ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಕೋಪ ಕಡಿಮೆಯಾಗಿರುತ್ತದೆ, ಕ್ಷಮಿಸುವಂತಹ ಗುಣ ಹೆಚ್ಚಾಗಿರುತ್ತದೆ, ಪ್ರಾರ್ಥನೆ ಅಂದರೆ ಆತನಿಗೆ ಪ್ರಿಯವಾಗಿರುತ್ತದೆ, ಪಾಪವನ್ನು ಸಂಪೂರ್ಣವಾಗಿ ದ್ವೇಷ ಮಾಡುವಂತಹ ಮನಸ್ಸುಳ್ಳವನಾಗಿರ್ತಾನೆ. ಅದರಿಂದ ಪ್ರತಿಯೊಬ್ಬರೂ ನಾವು ಯೋಚನೆ ಮಾಡಿಕೊಳ್ಳಬೇಕು, ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. 5 ವರ್ಷಗಳ ಹಿಂದಿನ ಜೀವಿತ ಹೇಗಿತ್ತು, ಈಗಿನ ಜೀವಿತ ಹೇಗಿದೆ? ನನ್ನ ಸ್ವಭಾವದಲ್ಲಿ, ನನ್ನ ಯೋಚನೆಯಲ್ಲಿ, ನನ್ನ ದೃಷ್ಟಿಯಲ್ಲಿ, ನನ್ನ ಮಾರ್ಗದಲ್ಲಿ, ನಾನು ಮಾಡುವ ಕೆಲಸದಲ್ಲಿ ಬದಲಾವಣೆ ಇದೆಯಾ?
ನನ್ನ ಕುಟುಂಬಸ್ಥರು, ನನ್ನ ಸಹೋದ್ಯೋಗಿಗಳು, ನನ್ನ ಸ್ನೇಹಿತರು ನನ್ನೊಳಗಿನ ಬದಲಾವಣೆಯನ್ನು ಗಮನಿಸುತ್ತಾ ಇದ್ದಾರಾ ಎಂಬುದಾಗಿ ನಮ್ಮನ್ನು ನಾವೇನು ಮಾಡಬೇಕು? ಪರೀಕ್ಷೆ ಮಾಡಿಕೊಳ್ಳಬೇಕು. ರೂಪಾಂತರವಿಲ್ಲದೆ ಇರತಕ್ಕಂತಹ ರಕ್ಷಣೆ ಅದು ಸಂಶಯಕ್ಕೆ ದಾರಿ ಮಾಡಿಕೊಡುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ನಿಜಕ್ಕೂ ನಮ್ಮ ಬದುಕಿನಲ್ಲಿ ರೂಪಾಂತರ ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡ್ತೇವೆ, ಬೆಟ್ಟದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥಿಸುವಾಗ ಆತನ ಮುಖಭಾವವು, ಆತನ ಉಡುಪು ರೂಪಾಂತರವಾಗಿ ಪ್ರಕಾಶಮಾನವಾಗಿ ಬೆಳ್ಳಗೆ ಹೊಳೆಯುವುದಕ್ಕೆ ಆರಂಭಿಸಿದವು ಎಂಬುದಾಗಿದೆ. ಅದು ಒಂದು ರೂಪಾಂತರದ ಚಿತ್ರಣವಾಗಿದೆ. ಕ್ರಿಸ್ತನ ಬಳಿಗೆ ಬರುವ ಪ್ರತಿ ಮನುಷ್ಯ, ರಕ್ಷಣೆಯ ಅನುಭವಕ್ಕೆ ಬರುವ ಪ್ರತಿ ಮನುಷ್ಯ ಅವನು ರೂಪಾಂತರವಾಗಬೇಕು. ಅವನ ಸ್ವಭಾವದಲ್ಲಿ ಆತನು ಬದಲಾಗಬೇಕು. ಪ್ರೀತಿಯ ದೇವರ ಮಕ್ಕಳೇ, ಮೊದಲನೆಯದು ಸ್ಥಾನ ಬದಲಾವಣೆಯಾದರೆ ಎರಡನೆಯದು ಸ್ವಭಾವ ಬದಲಾವಣೆ. ಮೂರನೇದಾಗಿ ಭವಿಷ್ಯತ್ತಿನ ಸ್ಥಿತಿ ಬದಲಾವಣೆ ಆಗ್ತದೆ. ದೇವರಿಗೆ ಸ್ತೋತ್ರ. ಅಂದರೆ ನಮ್ಮ ಜೀವಿತ ಮಹಿಮೆಯ ಜೀವಿತವಾಗಿ ಬದಲಾಗ್ತದೆ. ಇದನ್ನು ಮಹಿಮಾಕರಣ ಎಂಬುದಾಗಿ ಹೇಳ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 52ನೇ ವಚನ ಹೀಗೆ ಹೇಳ್ತದೆ, ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವವು, ನಾವು ಮಾರ್ಪಡುವೆವು ಎಂಬುದಾಗಿ. ಅಂದರೆ ಕ್ರಿಸ್ತ ಯೇಸುವಿನಲ್ಲಿದ್ದು ಸತ್ತವರು ಲಯವಾಗುವ ದೇಹವನ್ನು ಧರಿಸಿಕೊಂಡು ಸತ್ತಂತಹ ಜನರು ತುತ್ತೂರಿಯ ಶಬ್ದವನ್ನು ಕೇಳುವಾಗ ಲಯವಾಗದ ದೇಹವನ್ನು ಧರಿಸಿಕೊಂಡು ಕ್ರಿಸ್ತನನ್ನ ಎದುರುಕೊಳ್ಳುವರು. ಪ್ರೀತಿಯ ದೇವರ ಮಕ್ಕಳೇ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತನಾಗಿ ಜೀವಿಸಿದವನು, ಸದ್ಭಕ್ತನಾಗಿ ಸತ್ತವನು, ಕರ್ತನಾದ ಯೇಸು ಕ್ರಿಸ್ತನು ಬರುವ ದಿನದಲ್ಲಿ ತುತ್ತೂರಿಯ ಶಬ್ದವನ್ನು ಕೇಳುವಾಗ ಲಯವಾಗುವ ದೇಹವನ್ನು ಬಿಟ್ಟು ಲಯವಾಗದೇ ಇರತಕ್ಕಂತಹ ದೇಹವನ್ನು ಧರಿಸಿಕೊಂಡು ಆತನು ಕ್ರಿಸ್ತನನ್ನ ಎದುರುಗೊಳ್ಳುತ್ತಾನೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ನಮ್ಮ ಭವಿಷ್ಯತ್ತಿನ ಸ್ಥಿತಿಯ ಬದಲಾವಣೆಯನ್ನು ಕುರಿತು ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಈಗ ನಾವು ಧರಿಸಿಕೊಂಡಿರುವಂತಹ ದೇಹ ಅದು ಲಯವಾಗುವಂತಹ ದೇಹ, ಅಂದರೆ ನಾಶವಾಗುವಂತಹ ದೇಹ. ಆದರೆ ಒಂದು ದಿನ ನಾವೆಲ್ಲರೂ ನಾಶವಾಗದೇ ಇರತಕ್ಕಂತಹ ಮಹಿಮೆಯ ದೇಹವನ್ನು ಧರಿಸಿಕೊಳ್ಳಲಿಕ್ಕಿದ್ದೇವೆ. ಅಂತಹ ಒಂದು ಬದಲಾವಣೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ತರುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 30ನೇ ವಚನದಲ್ಲಿ ಅಪೊಸ್ತಲನಾದಂತಹ ಪೌಲನು ಹೀಗೆ ಹೇಳುತ್ತಾನೆ, ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಪ್ರೀತಿಯ ದೇವರ ಮಕ್ಕಳೇ, ಭವಿಷ್ಯತ್ತಿನ ದಿನಗಳಲ್ಲಿ ನಮಗೆ ಸಿಗುವಂತಹ ಪದವಿ, ನಮಗೆ ಸಿಗುವಂತಹ ಒಂದು ಸ್ಥಿತಿ, ಅದು ಮಹಿಮೆಯ ಸ್ಥಿತಿ, ಅದು ಲಯವಾಗದೇ ಇರ್ತಕ್ಕಂತಹ ಒಂದು ಸ್ಥಿತಿ. ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ದೇವರು ಯಾರನ್ನ ಮೊದಲು ನೇಮಿಸಿದನೋ
ಅವರನ್ನು ದೇವರು ಕರೆದನು. ಯಾರನ್ನ ದೇವರು ಕರೆದನೋ ಅವರನ್ನು ನೀತಿವಂತರನ್ನಾಗಿ ದೇವರು ನಿರ್ಣಯಿಸಿದನು. ಯಾರನ್ನು ನೀತಿವಂತರಾಗಿ ನಿರ್ಣಯಿಸಿದನೋ ಅವರನ್ನು ದೇವರು ಮಹಿಮಾ ಪದವಿಗೆ ಸೇರಿಸಿದನು. ಇದು ಭವಿಷ್ಯತ್ತಿನ ದಿನದಲ್ಲಿ ಒಬ್ಬ ಕ್ರೈಸ್ತನಿಗೆ ಸಿಗುವಂತಹ ಒಂದು ಮಹಿಮೆಯ ಜೀವಿತವಾಗಿದೆ. ನಾಶವಾಗುವಂತಹ ದೇಹ ನಾಶವಾಗದ ದೇಹವಾಗಿ ಬದಲಾಗ್ತದೆ. ಕಣ್ಣೀರು ಸಂತೋಷವಾಗಿ ಮಾರ್ಪಡುತ್ತದೆ. ನೋವು ಮಹಿಮೆಯಾಗಿ ಪರಿವರ್ತನೆ ಆಗ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಮಣ್ಣಿನಲ್ಲಿ ಉಳಲ್ಪಡುವಂತಹ ಒಂದು ಸಣ್ಣ ಬೀಜ ಸತ್ತು ಹೋದ ಸ್ಥಿತಿಯಲ್ಲಿ ಕಂಡರೂ ಒಂದು ದಿನ ದೊಡ್ಡ ಮರವಾಗಿ ಬೆಳೆಯುತ್ತದೆ, ಫಲವನ್ನು ಕೊಡುತ್ತದೆ. ಅದೇ ರೀತಿ ಈ ದೇಹ ಮಣ್ಣಿಗೆ ಸೇರಲ್ಪಟ್ಟರೂ ಒಂದು ದಿನ ಮಹಿಮೆಯ ದೇಹವಾಗಿ ಎದ್ದು ಬರುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಆತನಲ್ಲಿ ವಿಶ್ವಾಸವಿಡುವ, ಆತನಿಗಾಗಿ ಬದುಕುವ ಪ್ರತಿಯೊಬ್ಬ ಮನುಷ್ಯನಲ್ಲಿ ಈ 3 ಬದಲಾವಣೆಗಳನ್ನು ತರಲಿಕ್ಕೆ ದೇವರು ಬಯಸ್ತಾನೆ. 1 ಸ್ಥಾನ ಬದಲಾವಣೆ, 2 ಸ್ವಭಾವ ಬದಲಾವಣೆ, 3 ಭವಿಷ್ಯತ್ತಿನ ಸ್ಥಿತಿಯ ಬದಲಾವಣೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಮಾರ್ಗ ಮಧ್ಯದಲ್ಲಿಯೇ ಬಿಡುವುದಿಲ್ಲ. ಆತನು ಆರಂಭಿಸಿದಂತಹ ರಕ್ಷಣಾ ಕಾರ್ಯವನ್ನು ಆತನು ಪೂರ್ಣಗೊಳಿಸುತ್ತಾನೆ. ಇಂದು ನಾವೆಲ್ಲರೂ ನಮ್ಮ ಹೃದಯಗಳನ್ನು ಪರಿಶೀಲಿಸಿಕೊಳ್ಳಬೇಕು, ರಕ್ಷಣೆಯನ್ನು ಸ್ವೀಕರಿಸಬೇಕು. ಬದಲಾವಣೆಗಾಗಿ ದೇವರಿಗೆ ಶರಣಾಗಬೇಕು. ಮಹಿಮೆಯ ಜೀವಿತಕ್ಕಾಗಿ ನಮ್ಮ ಜೀವಿತದಲ್ಲೇ ದೇವರನ್ನು, ಆತನ ಆಗಮನವನ್ನು ನಿರೀಕ್ಷಿಸಬೇಕು. ಅಷ್ಟು ಮಾತ್ರವಲ್ಲ, ಕರ್ತನೇ ನನ್ನ ಜೀವನದಲ್ಲಿ ಈ 3 ಮಹಾ ಬದಲಾವಣೆಗಳನ್ನು ಪೂರ್ಣಗೊಳಿಸಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಹಾಗೆ ಮಾಡುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಪ್ಪ. ಬಿತ್ತಲ್ಪಟ್ಟ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ ಫಲಿಸಲಿ ಕರ್ತನೆ. ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟ ಮನುಷ್ಯನ ಬದುಕಿನಲ್ಲಿ ದೇವರು ತರುವಂತಹ 3 ಬದಲಾವಣೆಗಳನ್ನು ಅನುಭವಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಪ್ರತಿಯೊಬ್ಬರಿಗೂ ದಯೆ ತೋರಿಸು ಕರ್ತನೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಮಾಡ್ತೇನಪ್ಪ. ಸ್ಥಾನ ಬದಲಾವಣೆ, ಸ್ವಭಾವ ಬದಲಾವಣೆ, ಭವಿಷ್ಯತ್ತಿನ ಸ್ಥಿತಿ ಬದಲಾವಣೆಯನ್ನು ನಾವೆಲ್ಲರೂ ಅನುಭವಿಸಲಿಕ್ಕೆ ನಿಮ್ಮ ಸ್ವರ್ಗೀಯ ಕೃಪಾ ಆಶೀರ್ವಾದವನ್ನು ನಮಗೆ ಅನುಗ್ರಹ ಮಾಡು. ಬಿತ್ತಲ್ಪಟ್ಟ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ 100ರಷ್ಟು ಫಲಿಸಲಿ ದೇವರ. ಅಪ್ಪ, ಪ್ರತಿಯೊಬ್ಬರು ಕ್ರಿಸ್ತನ ರಾಜ್ಯಕ್ಕೆ ಸೇರುವಂತೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಸ್ವಭಾವಗಳನ್ನು ತಾವೂ ಧರಿಸಿಕೊಳ್ಳುವಂತೆ, ಅಪ್ಪ, ಮಹಿಮೆಯ ಪದವಿಗೆ ಪ್ರತಿಯೊಬ್ಬರು ಸೇರುವಂತೆ ನೀನು ದಯೆ ತೋರಿಸು ಕರ್ತನೆ. ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನು ಕರುಣಿಸು, ಕಾಪಾಡು ದೇವರೇ. ಪ್ರತಿಯೊಬ್ಬರ ಬಲಹೀನ ಅವಸ್ಥೆಗಳನ್ನು ದೂರ ಮಾಡು.
ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸು, ಪ್ರತಿಯೊಬ್ಬರ ರೋಗಗಳನ್ನು ಗುಣಪಡಿಸು. ಪ್ರತಿಯೊಬ್ಬರು ಸ್ವಾಮಿ ದೇವರೇ ಅಪ್ಪ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಅಪ್ಪ ನಿನ್ನ ಬರೋಣವನ್ನು ಎದುರು ನೋಡಲಿಕ್ಕೆ ಎಲ್ಲರಿಗೂ ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.